ನಮಸ್ತೆ ಸರ್. ನಮಸ್ತೆ ಮೇಡಮ್. ರಾಮ ಮಂದಿರ ಉದ್ಘಾಟನೆ ಆಗಿದೆ, ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಇದಕ್ಕೆ ಏನ್ ಅನ್ಸ್ತಾ ಇದೆ ನಿಮ್ಗೆ ಈ ಸಂದರ್ಭದಲ್ಲಿ? ಮೇಡಮ್ ತುಂಬಾ ಹೆಮ್ಮೆ ಇದೆ. ಇವಾಗ ನೋಡ್ತಿದ್ರೆ ಎಲ್ಲೆಲ್ಲ ಒಂಥರ ಇವಾಗ ನಾವು ದೀಪಾವಳಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಲ್ಲ ಆ ತರ ಇವಾಗ ಇಡೀ ಬೆಂಗಳೂರಲ್ಲಿ ಅಥವಾ ಇಡೀ ಭಾರತದಾದ್ಯಂತ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಇದೆ, ಸ್ಪೆಷಲಿ ಹಿಂದೂಗಳಿಗೆ. ಯಾಕಂದ್ರೆ ನೀವು ನೋಡ್ಬೇಕಂದ್ರೆ ಇದಕ್ಕೆ ತುಂಬಾ ಜನ ಶ್ರಮ ಪಟ್ಟಿದ್ದಾರೆ ಮೇಡಮ್. ನಾನು ಹೇಳಿದಾಗೆ ಲೈಕ್ ನಂದು ಡೇಟ್ ಆಫ್ ಬರ್ತ್ ಬಿಟ್ಟು 1991. ಸೊ 92 ಅಲ್ಲಿ ಹಿಂದೂಗಳು ಹೋಗಿ ಇದನ್ನ ಮಾಡಿದ್ರು. ಸೊ ಅವಾಗ ನಾವೆಲ್ಲ ಕೇಳ್ತಿದ್ವಿ ಲೈಕ್ ಜನ ಯಾವ ತರ ಕಷ್ಟಪಟ್ಟಿದ್ದಾರೆ ಏನಂತೇಳಿ. ಸೊ ಇವಾಗ ಇದನ್ನ ನೋಡ್ತಾ ಇದ್ರೆ ಅವರೆಲ್ಲ ಏನ್ ಕಷ್ಟಪಟ್ಟಿದಾರಲ್ಲ ಅದಕ್ಕೆ ಒಂದು ಶ್ರಮ ಸಿಕ್ಕಿದೆ ಅಂತೇಳಿ ಅನಿಸ್ತಾ ಇದೆ. ಆಮೇಲೆ ಇದು ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಎಜೆಂಡಾ ಎಲ್ಲ ಬಂದ್ಬಿಟ್ಟು ಹಿಂದೂಗಳಿಗೆ ಒಂದು ಹೆಮ್ಮೆಯ ವಿಷಯ ಮೇಡಮ್. ಎಲ್ಲರಿಗೂ ಈಗ ನಾರ್ಮಲ್ ಹಿಂದೂ ಇದ್ರೆ ಅವ್ರಿಗೆ ಒಂಥರ ಖುಷಿ ಇದೆ. ಇವಾಗ ನಾನು IT ಎಂಪ್ಲಾಯಿ. ಸೊ ಇವಾಗ ನಾನು ಇವತ್ತು ಲೀವ್ ಹಾಕ್ಬಿಟ್ಟು ಇವತ್ತು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಂದ್ರೆ ಅದು ನನ್ನೊಳಗೆ ಒಂಥರ ಅಭಿಮಾನ ಇದೆ. ರಾಮ ಅಂದ್ರೆ ಲೈಕ್ ಹಿಂದೂಗಳಿಗೆ ಅಂತಲ್ಲ, ಲೈಕ್ ಎಲ್ಲರಿಗೂ ಒಂಥರ ಅದೊಂದು ನಮ್ಮ ಆಧ್ಯಾತ್ಮಿಕ ಭಾವನೆ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಈಗ ಶ್ರೀರಾಮ ಜನ್ಮಭೂಮಿಗೆ ನೀವ್ ಯಾವಾಗ ಹೋಗೋದು? ಮೇಡಮ್ ತುಂಬಾ ಆಸೆ ಇದೆ ಆದಷ್ಟು ಬೇಗ ಹೋಗ್ಬೇಕಂತ ಹೇಳಿ. ಬಟ್ ನೋಡೋಣ, ಇನ್ನು ಎಲ್ಲ ಪೂರ್ಣ ಆದ್ಮೇಲೆ ನಾನಷ್ಟೇ ಅಲ್ಲ ನನ್ನ ಇಡೀ ಫ್ಯಾಮಿಲಿ ಎಲ್ಲ ಕರ್ಕೊಂಡು ನಮ್ಮ ಪೇರೆಂಟ್ಸು ಆಮೇಲೆ ನಮ್ದು ಅಜ್ಜಿ ಎಲ್ಲರನ್ನು ಕರ್ಕೊಂಡು ಹೋಗಿ ಎಲ್ಲ ಒಂದ್ಸಲ ಆದ್ರೂ ವಿಸಿಟ್ ಮಾಡಿ ಶ್ರೀರಾಮ್ ದರ್ಶನ ಪಡ್ಕೊಂಡೇ ಬರೋದು ಮೇಡಮ್. ಅಯೋಧ್ಯೆಯ ಶ್ರೀರಾಮನ ಜೊತೆ ಹಲವಾರು ಸಮಾಜಗಳು ಇದೆ ಅಥವಾ ಜನಸಾಮಾನ್ಯರು ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಖಂಡಿತ ಮೇಡಮ್, ಸಿಕ್ಕಾಪಟ್ಟೆ ಇದಾರೆ. ಯಾಕಂದ್ರೆ ಇವಾಗ ನಾ ಅದೇ ಹೇಳಿದಾಗೆ ಇದು ಹಿಂದೂ ಮುಸ್ಲಿಂ ಆ ತರ ನೋಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಎಷ್ಟೋ ಜನ ಮುಸ್ಲಿಮರು ಹಿಂದೂಗಳ ದೇವರನ್ನ ಇದನ್ ಮಾಡ್ತಾರೆ. ಆಮೇಲೆ ನಾವು ಒಂದಷ್ಟೆಲ್ಲ ನಮ್ದೆಲ್ಲ ತುಂಬಾ ಜನ ಮುಸ್ಲಿಂ ಫ್ರೆಂಡ್ಸ್ ಇದಾರೆ, ನಾವು ಅವ್ರಿಗೆಲ್ಲ ಹೋಗ್ತೀವಿ. ಇದೊಂದು ಪೊಲಿಟಿಕಲ್ ಅಜೆಂಡಾ ಆಗಿ ಕನ್ವರ್ಟ್ ಆಗದೆ ಹೊರತು ಬಟ್ ಎಲ್ಲಾ ದೇವರುಗಳು ಒಂದೇ. ಬಟ್ ನಮಗೆ ರಾಮನ್ ಅಂದ್ರೆ ಅದೊಂದು ಭಾವನೆ ತರ ಬೆಳೆದ್ಬಿಟ್ಟಿದೆ ಮೇಡಮ್. ಹುಟ್ಟಿದಾಗಿಂತರ ರಾಮ ಅಂದ್ರೆ ಅದೇ ಇವಾಗ ಕನ್ನಡದಲ್ಲಿ ಒಂದು ಸಾಂಗ್ ಇದೆ ಅಲ್ಲ ಮೇಡಮ್, ಇನ್ನೆಷ್ಟು ಬೇಕೇನೋ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಯುವುದು ರಾಮ. ಸೊ ಅದೇ ತರ ರಾಮನ್ ಅಂದ್ರೆ ಅದೊಂದು ನಮ್ಮೊಂದು ಆಧ್ಯಾತ್ಮಿಕ ಭಾವನೆ. ಸೊ ಅದರ ಜೊತೆ ನಾವು ಬೆಳ್ಕೊಂಡ್ ಬಂದಿದ್ವಿ ಅಂತ ಹೇಳಿ ಇಷ್ಟಪಡ್ತೀನಿ ಮೇಡಮ್. ಇಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ನಡೀತಾ ಇದೆ, ಅಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆ ನಡೀತಾ ಇದೆ, ಮೂರ್ತಿಯ ಪ್ರತಿಷ್ಠಾಪನೆ ನಡೀತಾ ಇದೆ. ಅಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಕ್ಕೂ ಇಲ್ಲಿ ಕರ್ನಾಟಕದಲ್ಲಾಗಿರ್ಬೋದು ಬೇರೆ ಬೇರೆ ಪ್ರದೇಶಗಳಲ್ಲಾಗಿರ್ಬೋದು ರಾಮನ ಹೆಸರನ್ನ ಹೇಳಿ ಪೂಜೆ ಮಾಡೋದು, ದೀಪ ಹಚ್ಚೋದು, ಇದೆಲ್ಲ ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಅದೇ ಮೇಡಮ್, ಅದೇ ಇವಾಗ ಅದು ಆಗ್ತಾ ಇರೋದು ಅಯೋಧ್ಯೆಯಲ್ಲಿ ಮಾತ್ರ. ಬಟ್ ಅದೇ ಸೊ ಇಲ್ಲಿ ಎಲ್ಲರಿಗೂ ಹೇಗೆ ಅನ್ಸ್ತದೆ, ಇದು ನಮ್ಮ ಮನೆಯಲ್ಲಿ ಆಗ್ತಾ ಇದೆ ಅನ್ನೋ ತರನೇ ಇದು ನಮ್ದು ಅದ ತರ. ಇವಾಗ ಒಂದ್ ಏನಾದ್ರು ಒಂದು ಇವೆಂಟ್ ಬಂದ್ರೆ, ಇವಾಗ ಮ್ಯಾರೇಜ್ ಅಂತ ಬಂದ್ರೆ ಒಂದ್ ಫ್ಯಾಮಿಲಿ ಸೀಮಿತ ಇರುತ್ತೆ ಮೇಡಮ್. ಬಟ್ ಇದು ಹಾಗಲ್ಲ, ಇಡೀ ವಿಶ್ವದಾದ್ಯಂತ, ಭಾರತ ಅಷ್ಟೇ ನಾ ಹೇಳ್ತಾ ಇಲ್ಲ, ಯಾಕಂದ್ರೆ ನಮ್ಮ ಭಾರತೀಯರು ಬೇರೆ ದೇಶದಲ್ಲಿ ಕೂಡ ಇದ್ದಾರೆ. ಸೊ ಇದು ಎಲ್ಲರಿಗೂ ಒಂಥರ ಹಿಸ್ಟೋರಿಕ್ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹಲವಾರು ಟೀಕೆಗಳು ಬರ್ತಾ ಇತ್ತು, ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರೋದು ಅಥವಾ ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ರಾಜಕೀಯವಾಗಿ ಎಲ್ಲೋ ತಿರುಗ್ತಾ ಇದೆ ಅಂತ ಹಲವಾರು ಟೀಕೆಗಳು ಬರ್ತಾ ಇತ್ತು. ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಅದೇ ಮೇಡಮ್, ನಾನು ಹೇಳಿದಾಗೆ ಇದೊಂದು ಪೊಲಿಟಿಕಲ್ ಇವೆಂಟ್ ಅಂತ ಕನ್ಸಿಡರ್ ಮಾಡ್ಲೇಬಾರದು. ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ಹೆಮ್ಮೆಯ ವಿಷಯ ಮೇಡಮ್. ನಮಗೇನಾಗಿತ್ತು, ರಾಮ ಮಂದಿರ ಆಗ್ಬೇಕಾಯ್ತು. ಇವಾಗ BJP ಅವ್ರು ಮಾಡಿದ್ರು, ಕಾಂಗ್ರೆಸ್ ಅವ್ರು ಮಾಡಿದ್ರು, ಇಟ್ ಇಸ್ ಇಮ್ಮೆಟೀರಿಯಲ್. ಸೊ ನಮಗೆ ಏನಾಗಬೇಕಾಯ್ತು, ರಾಮ ಮಂದಿರ ಒಂದು ಆಗ್ಬೇಕಾಯ್ತು, ಅದಾಗಿದೆ. ಹಾಗೆ ನೋಡ್ಬೇಕಂದ್ರೆ ಇವಾಗ BJP ಅವ್ರು ಏನ್ ಹೇಳಿದ್ರು, ಅವ್ರ ಪ್ರಣಾಳಿಕೆಯಲ್ಲಿ ಕೂಡ ಅವ್ರು ಹೇಳಿದ್ರು ತಾನೇ, ಲೈಕ್ ನಾವು ಪವರ್ಗೆ ಬಂದ್ಮೇಲೆ ನಾವು ರಾಮ ಮಂದಿರ ಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂತ ಮಾಡಿದ್ದಾರೆ. ಮಾಡ್ಕೊಳ್ಳಿ ಬಿಡಿ. ಇವಾಗ ಕಾಂಗ್ರೆಸ್ಗೆ ಅವಕಾಶ ಇತ್ತಲ್ಲ, ಅವ್ರು ಯಾಕೆ ಮಾಡಿಲ್ಲ ಹಾಗಾದ್ರೆ? ಸೊ ಹೀಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಬರುತ್ತೆ ಮೇಡಮ್. ಸೊ ಇದು ಅವರು ಪೊಲಿಟಿಕಲ್ ಎಜೆಂಡಾ ಆಗಿ ನೋಡ್ತಾರೆ. ಬಟ್ ನಾನ್ ಹೇಳೋದು ಇಷ್ಟೇ, ಎಲ್ಲ ಹಿಂದೂಗಳಿಗೆ ಇದೊಂದು ಪೊಲಿಟಿಕಲ್ ಎಜೆಂಡಾ ಆಗಿ ನೋಡಬಾರ್ದು. ಯಾಕಂದ್ರೆ ನಾವು ರಾಮನಲ್ಲಿ ನಮ್ಮಲ್ಲಿ ನಾವು ಅವನ್ನ ಅನುಷ್ಠಾನ ಮಾಡ್ಕೊಂಡಿದೀವಿ. ಸೊ ಹಾಗಂದ್ಮೇಲೆ ಲೈಕ್ ಇದನ್ನ ಪೊಲಿಟಿಕಲ್ ಎಜೆಂಡಾ ಮಾಡೋದು ಸರಿಯಲ್ಲ ಮೇಡಮ್. ಲಾಸ್ಟ್ ಪ್ರಶ್ನೆ, ಎಲ್ಲಾ ರಾಮ ಭಕ್ತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ರಾಮ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದೆಲ್ಲ ಅವ್ರು ಪಟ್ಟಂತ ಶ್ರಮ ಮೇಡಮ್. ಇವಾಗ ಕರಸೇವಕರು ಇರ್ಬೋದು, ಎಲ್ಲರೂ ಇರ್ಬೋದು, ಅವರೆಲ್ಲ ಇವಾಗ ಒಂದಷ್ಟು ಜನ ನಮ್ ಜೊತೆ ಇದ್ದಾರೆ, ಒಂದಷ್ಟು ಜನ ನಮ್ ಜೊತೆ ಇಲ್ಲ. ಸೊ ಇದೆಲ್ಲರಿಗೂ ಅವ್ರಿಗೊಂದು ಅರ್ಪಣೆ ಅಂತ ಹೇಳ್ತೀನಿ. ನಾನು ಇಲ್ಲಿಂದ ಅವರ ಶಿರಸಾಷ್ಟಾಂಗಳಿಗೆ ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕಂದ್ರೆ ಇದೆಲ್ಲ ಅವರ ಪಟ್ಟಂತ ಕಠಿಣ ಶ್ರಮದಿಂದ ನಮಗೆ ಇದು ರಾಮ ಮಂದಿರ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಮೇಡಮ್. ಜೈ ಶ್ರೀರಾಮ್.